ನಮಸ್ತೆ ಎಲ್ರಿಗೂ. ನಾನು ಶ್ರೀಹರಿ ಇಲ್ಲಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲಿಂದ. ನಮ್ಮ ಯೂಟ್ಯೂಬ್ ಚಾನಲ್ಲು ಬೇಸಿಕಲಿ ಕೃಷಿಗೆ ಸಂಬಂಧಿಸಿದ ವಿಡಿಯೋಸ್ಗಳು ಮತ್ತು ಆಹಾರ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ತಯಾರು ಮಾಡೋದು, ನಮ್ಮ ಹಳ್ಳಿ ತರಕಾರಿಯದ್ದು ಯಾವ ರೀತಿಯಲ್ಲಿ ಉಪಯೋಗಿಸೋದು, ಈ ರೀತಿಯ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ಪ್ರಥಮ ಬಾರಿ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರತ್ತೆ. ಹಾಗೆ ಈ ವಿಡಿಯೋಸಲ್ಲಿ ಇವತ್ತಿನದ್ರಲ್ಲಿ ನಾನು ಒಂದು ನರ್ಸರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ರೀತಿಯಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಇದನ್ನು ನಾವು ತಿಳ್ಕೊಳ್ಳೋಣ. ನಾನಿವತ್ತು ವೆಂಕಟೇಶ್ವರ ಹೊಂತಿಲ ಅಲ್ಲಿದ್ದೇನೆ, ಅವರ ನರ್ಸರಿಯಲ್ಲಿ. ನೋಡಿ, ಅವರ ನರ್ಸರಿಯಲ್ಲಿ ತುಂಬಾ ಕಾಳುಮೆಣಸಿನ ಬಳ್ಳಿಗಳನ್ನೆಲ್ಲ ಇಲ್ಲಿ ಗ್ರಾಫ್ಟಿಂಗ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಕೆಲವು ಟಾಪ್ ಶೂಟ್ ಎಲ್ಲ ಇಟ್ಟಿದ್ದಾರೆ. ಸರ್, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಬರೇ ಟಾಪ್ ಶೂಟ್ ಮಾತ್ರ. ಇದು ಒಬ್ರು ಆರ್ಡರ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿ ಮಾಡ್ತಾ ಇರುವಂತಹದ್ದು. ಟಾಪ್ ಶೂಟ್ ಅನ್ನು ಹಾಗೆ ಕಟ್ ಮಾಡಿ ತೊಟ್ಟೆಯಲ್ಲಿ ಹಾಕಿದ್ದು. ಈಗ 1 ತಿಂಗಳಾಯ್ತು, ಚಿಗುರು ಬರ್ಲಿಕ್ಕೆ ಶುರುವಾಗಿದೆ. ನೋಡಿ, ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಇದು ಚಿಗುರು ಬರ್ತಾ ಉಂಟು. ಇದರಲ್ಲಿ ಟಾಪ್ ಶೂಟಿನ ದೊಡ್ಡ ಪ್ರಯೋಜನ ಏನು ಅಂತ ನಿಮಗೆ ಇದರಲ್ಲಿ ನೋಡ್ಬೋದು. ನೋಡಿ, ಈಗಲೇ ಚಿಗುರು ಬರ್ತಾ ಇರುವಾಗಲೇ ಒಳ್ಳೆ ಮೆಣಸಿನ ಗೆರೆ ಬಿಟ್ಟಾಗಿದೆ. ಇಲ್ಲಿ ಉಂಟಲ್ಲ ನೋಡಿ, ಅಲ್ಲಿ ಫೋಕಸ್ ಮಾಡಿ ನೋಡಿ. ಈಗಲೇ ಶುರುವಾಗಿದೆ. ಅದು ಅದರ ಒಂದು ದೊಡ್ಡ ಅಡ್ವಾಂಟೇಜ್. ಮತ್ತೆ ನೆಲದಿಂದಲೇ ಮೆಣಸು ಹಾಕ್ಲಿಕ್ಕೆ ಪ್ರಾರಂಭ ಆಗ್ತದೆ. ಟಾಪ್ ಶೂಟ್ ಅಲ್ಲಿ ತುಂಬಾ ಕೆಳಗೆ ನಮಗೆ ಮೆಣಸು ಸಿಗ್ತದೆ. ಆವಾಗ ಕೊಯ್ಲಿಕ್ಕೂ ಸುಲಭ ಮತ್ತು ತುಂಬಾ ಸ್ಪೇಸ್ ಉಳಿತಾಯ ಆಗ್ತದೆ. ಇದು ಟಾಪ್ ಶೂಟ್ ಇಂದ ಆಗುವಂತ ಪ್ರಯೋಜನ. ಅದೇ ಇದು ರನ್ನರ್ಸ್ ಇಂದ ಮಾಡಿದ್ರೆ ಆದ್ರೆ ಅದು ಒಂದು ಸ್ವಲ್ಪ ಎತ್ತರ ಹೋಗದೆ ಮೆಣಸು ಆಗೋದಿಲ್ಲ, ಗೆಲ್ಲೆಲ್ಲ ಬಿಡುವುದಿಲ್ಲ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ ಬೇಗ ಮೆಣಸಾಗ್ಲಿಕ್ಕೆ ಪ್ರಾರಂಭ ಆಗುದಿಲ್ಲ ರನ್ನರ್ಸ್ ಆದ್ರೆ. ಟಾಪ್ ಶೂಟ್ ಆದ್ರೆ ನೆಕ್ಸ್ಟ್ ಇಯರ್ ಪ್ಲಾಂಟ್ ಮಾಡಿ ನೆಕ್ಸ್ಟ್ ಇಯರ್ ಮೆಣಸಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇದು ಈ ಬಳ್ಳಿ ನೋಡಿ, ಇದು 1 ಫೀಟ್ ಎತ್ತರ ಬರುವಾಗ, ಸಾಮಾನ್ಯ ಇಷ್ಟ ಎತ್ತರ ಬರ್ತದೆ, ಅಷ್ಟೆತ್ತರ ಬರುವಾಗ ಇದರ ತುದಿಯನ್ನು ಚಿವುಟಬೇಕು. ತುದಿಯನ್ನು ಚಿವುಟಿದ ತಕ್ಷಣ ಅಲ್ಲಿ ಗೆಲ್ಲು ಬಿಡ್ಲಿಕ್ಕೆ ಶುರುವಾಗ್ತದೆ. ಇಲ್ಲದ್ರೆ ಹಾಗೆ ಮುಂದೆ ಹೋಗ್ತಾ ಇರ್ತದೆ. ಗೆಲ್ಲು ಬಿಟ್ಟರೆ ಮಾತ್ರ ನಮಗೆ ಮೆಣಸು ಸಿಗುವಂತಹದ್ದು. ಅದು ಬಳ್ಳಿ ಮೇಲೆ ಹೋಯ್ತು ಅಂತ ನಮಗೇನು ಲಾಭ ಇಲ್ಲ. ಮೆಣಸಾಗ್ಬೇಕು ಅಂತಾದ್ರೆ ಗೆಲ್ಲು ಬಿಡ್ಬೇಕು, ಗೆಲ್ಲಿನಲ್ಲಿ ಮೆಣಸಾಗುದು. ಗೆಲ್ಲು ಬಿಡ್ಬೇಕು ಅಂತಾದ್ರೆ ಈ ತುದಿಯನ್ನು ನಾವು ಚಿಡಬೇಕು. ಕೆಲವು ಸಲ ಒಂದು ಹಾತೆ ಬಂದು ಇದನ್ನು ತಿಂದ್ರೆ ಅದರ ತುದಿ ತುಂಡಾಗಿ ಮತ್ತೆ ಗೆಲ್ಲು ಬರ್ತದೆ. ಒಂದು ವೇಳೆ ಹಾಗೆ ಬಾರದಿದ್ರೆ ನಾವು ಇದರ ತುದಿಯನ್ನು 1 ಫೀಟ್ ಬರುವಾಗ ಕಟ್ ಮಾಡಬೇಕು. ಸರಿ ಸರಿ. ಇಲ್ಲದ್ರೆ ಸುಮ್ಮನೆ 10-15 ಫೀಟ್ ಹೋಗ್ತದೆ, ಏನ್ ಲಾಭ ಆಗುದಿಲ್ಲ. ಸ್ವಲ್ಪ ಒಳ್ಳೆ ಗೊಬ್ಬರ ಎಲ್ಲ ಕೊಡಬೇಕು. ಪೋಷಕಾಂಶ ಇದ್ರೆ ಮಾತ್ರ ಗೆಲ್ಲು ಕೂಡ ಬರುವಂತಹದ್ದು. ಸುಮ್ಮನೆ ಚಿವುಟಿದ್ರೂ ಪ್ರಯೋಜನ ಆಗುದಿಲ್ಲ. ಮತ್ತೆ ಬಾಳೆ, ಕೊಕ್ಕ ಇತ್ಯಾದಿ ತುಂಬಾ ನೆರಳು ಇರುವಂತಹ ಮರಗಳೆಲ್ಲ ಹತ್ತಿರ ಇರಬಾರ್ದು. ಇದ್ರೂ ಕೂಡ ಗೆಲ್ಲು ಪಕ್ಕ ಬರುವುದಿಲ್ಲ. ಗೆಲ್ಲು ಬರಬೇಕು ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಅದಕ್ಕೆ ಸಿಗಬೇಕು. ಆ ನಂತರ ತುದಿಯನ್ನು ಚಿವುಟಬೇಕು, ಸರಿಯಾಗಿ ಗೊಬ್ಬರವನ್ನು ಕೊಡಬೇಕು. ಸ್ವರ್ಗಸಾರ ಅಂತ ಒಂದು ಗೊಬ್ಬರ, ರಾಮಚಂದ್ರಪುರ ಮಠದ ಸಾವಯವ ಗೊಬ್ಬರ, ದನದ ಸೆಗಣಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇರುವಂತಹದ್ದು. ಅದಕ್ಕೆ ಹಳ್ಳಿಂಡಿ, ಕೈಮೇನು ಹಿಂಡಿ ಎಲ್ಲ ಹಾಕ್ತಾರೆ. ಅದರ ಹಾಕಿದ ಪರಿಣಾಮ ನೋಡಿ, ಮೊದಲು ಹೀಗಿತ್ತು ಈ ಗಿಡಗಳು. 2 ತಿಂಗಳಿನಲ್ಲಿ ಇದು ಮಳೆಯ ಹೊಡೆತಕ್ಕೆ ಸಿಕ್ಕಿ ಹಾಳಾದ ಗಿಡಗಳು 2 ತಿಂಗಳಿನಲ್ಲಿ ಈ ಹಂತಕ್ಕೆ ಬಂತು. ಸ್ವರ್ಗಸಾರದ ಪರಿಣಾಮ ಮತ್ತು ಈ ಗ್ರೀನ್ ಹೌಸ್ ಮಾಡಿದ್ದರಿಂದಾಗಿ. ಇದಕ್ಕೆ ಎಷ್ಟು ಹಾಕಿದ್ರಿ ಸರ್? ಒಂದೊಂದು ಗಿಡಕ್ಕೆ ಒಂದು ಅರ್ಧ ಮುಷ್ಟಿ ಅಲ್ಲ? ಅಷ್ಟೇ. ಕಾಡು ಹಿಪ್ಪಳಿಯದ್ದು ಗಿಡಗಳು ಇಲ್ಲಿ ತೊಟ್ಟೆಯಲ್ಲಿ ಮಾಡಿ ರೆಡಿ ಮಾಡಿ ಇಟ್ಟದುಂಟು. ಈಗ ಗ್ರಾಫ್ಟಿಂಗ್ ಹೇಗೆ ಮಾಡುದು ಅಂತ ತೋರಿಸ್ತೇನೆ ನೋಡಿ. ಮೊದಲಿಗೆ ಅಂದಾಜು 1 ಫೀಟ್ ಎತ್ತರ ಆಗುವ ಹಾಗೆ ಇಲ್ಲಿಂದ ಕಟ್ ಮಾಡುದು ನೋಡಿ. ತುದಿ ಕಟ್ ಮಾಡಿ ಆಯ್ತು. ಮತ್ತೆ ಸಿಗಿಯುವುದು ನೋಡಿ, ಈ ರೀತಿಯಲ್ಲಿ ಸಿಗಿಯುವುದು ನೋಡಿ. ಈ ರೀತಿಗೆ ವಿ ಶೇಪಲ್ಲಿ ಕಟ್ ಮಾಡಿದೆ. ಈ ರೀತಿಯಲ್ಲಿ ವಿ ಶೇಪ್ ಕಟ್ ಆಗಿದೆ ನೋಡಿ. ಇದರಲ್ಲಿ ಇಟ್ಟು ಇಲ್ಲೊಂದು ಗಂಟು ಉಂಟು. ಇದರ ಮೇಲೆ ಒಂದು 2 ಇಂಚ್ ಆಗುವಷ್ಟು ಉದ್ದ ಇದೆ ಇದು. ಈಗ ನೋಡಿ, ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ರನ್ನರ್ಸನ್ನು ರೆಡಿ ಮಾಡಿ 2 ಸೈಡಲ್ಲಿ ಸಹ ಕಟ್ ಮಾಡಿದ್ದಾರೆ. ಅದಕ್ಕೆ ಈಗ ಪ್ಲಾಸ್ಟಿಕ್ಕಿಂದ ಸುಂದುದು ನೋಡಿ, ಈ ರೀತಿಯಲ್ಲಿ ಸುಂದುದು. 15 ದಿವಸದಲ್ಲಿ ಇದು ಚಿಗುರು ಬರಲಿಕ್ಕೆ ರೆಡಿ ಆಗ್ತದೆ ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟದ್ದು ಉಂಟು ನೋಡಿ. ಈ ರೀತಿಯಲ್ಲಿ
ಮೇಲೆ ಆ ರೀತಿಯಲ್ಲಿ ನೋಡಿ ಪ್ಲಾಸ್ಟಿಕ್ ಹಾಕಿ ಇಡ್ಲಿಕ್ಕೆ ಸಹ ಇದೆ. ಈ ರೀತಿಯಲ್ಲಿ ಮಾಡುದು ನೋಡಿ. ಇದನ್ನ ಗಟ್ಟಿಯಾಗಿ ಕಟ್ಟಬೇಕಿತ್ತು. ಇದು ರೆಡಿ ಆಯ್ತು. ಈಗ ಇವರ ನರ್ಸರಿಯಲ್ಲಿ ಕೆಲವು ವಿಧವಾದಂತಹ ಕಾಳುಮೆಣಸಿನ ಬಳ್ಳಿಗಳನ್ನು ನೋಡ್ಬೋದು. ಹಾಗೆ ಯಾವ್ದೆಲ್ಲ ವೆರೈಟಿ ಉಂಟು ಸರ್ ಇಲ್ಲಿ ನಿಮ್ಮ ಹತ್ರ? ನೋಡಿ ಅಲ್ಲಿ ನೋಡಿ ತೇವಂ ಉಂಟಾ, ಹಾ, ಅನಂತರ ಗಿರಿಮುಂಡ, P3, ಶುಭಕರ, ಸಂತೋಷು, ಮತ್ತೆ P5, ಪೌರ್ಣಿಮಾ, ಇಲ್ಲಿ ಪಂಚಮಿ, ವಿಜಯ್, ಕುರುಮಲೈ, ಮಲಬಾರ್ ಎಕ್ಸೆಲ್, ಮತ್ತೆ ಇದು ಮಾಮೂಲು P1, ಮತ್ತೆ ಅಲ್ಲಿ P7 ಉಂಟು, ಗ್ರಾಫ್ಟ್ ಮಾಡಿ ಇಟ್ಟಿದ್ದೇವೆ. ಇದರ ವಿಶಿಷ್ಟತೆ ಏನು ಸರ್? ಅಂದ್ರೆ ಜನರಲಿ ಒಂದು ಕೇಳ್ತಾ ಇರೋದು ನಾನು. ಜನರಲಿ ಒಂದೊಂದರದ್ದು ಒಂದೊಂದು ಸ್ಪೆಷಾಲಿಟಿ ಸೈಂಟಿಸ್ಟ್ಗಳು ಹೇಳ್ತಾರೆ. ಕೆಲವು ಶೇಡ್ ಟಾಲರೆಂಟ್ ಅಂತ ಉಂಟು, ಕೆಲವಕ್ಕೆ ಸನ್ಲೈಟ್ ಹೆಚ್ಚಾದ್ರೂ ತೊಂದರೆ ಇಲ್ಲ ಅಂತ ಇರ್ತದೆ, ಮತ್ತೆ ಕೆಲವು ತುಂಬಾ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಇರ್ತದೆ, ಮತ್ತೆ ಕೆಲವು ಕೂರ್ಗ್ ಏರಿಯಾಕ್ಕೆ ಬಯಲುಸೀಮೆಗೆ ಬೆಸ್ಟ್ ಅಂತ ಹೇಳ್ತಾರೆ. ಕೆಲವು ವಿಜಯ್ ಆಗಿದ್ದದ್ದು ಹೈ ಈಲ್ಡಿಂಗ್ ವೆರೈಟಿ ಅದು. ಇದು ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಹೈಬ್ರಿಡೈಸ್ ಮಾಡಿದಂತಹ ವೆರೈಟಿಗಳು. ಇಷ್ಟು ಮಾತ್ರ ಅಲ್ಲ, ಇನ್ನೂ ತುಂಬಾ ಜಾತಿಯ ಗಿಡಗಳು ಉಂಟು ಕಾಳುಮೆಣಸಲ್ಲಿ. ತುಂಬಾ ತಳಿಗಳು ಉಂಟು. ಎಲ್ಲ ತಳಿಗಳಿಗೂ ಅದರದ್ದೇ ಆದಂತಹ ಒಂದು ವಿಶಿಷ್ಟವಂತಹ ಗುಣಲಕ್ಷಣಗಳು ಉಂಟು. ಅದನ್ನು ಬೆಳೆಗಾರರಾದಂತಹ ನಾವು ತಿಳ್ಕೊಂಡು ನಮ್ಮ ಭೂಮಿಗೆ ಯಾವ ಗಿಡ ಹಾಕಿದ್ರೆ ಹೆಚ್ಚು ಒಳ್ಳೆಯದು ಅಂತ ಸ್ವಲ್ಪ ಫೀಲ್ಡ್ ಸ್ಟಡಿ ಮಾಡಿ ಆನಂತರ ಗಿಡವನ್ನು ಹಾಕಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನು ತೆಗಿಬಹುದು. ಪಿಕಪ್ ಅಲ್ಲಿ ರೆಡಿ ಆಯ್ತು, ಲೋಡ್ ಎಲ್ಲ ಮಾಡಿ ಆಯ್ತು ನೋಡಿ. ಈಗ ನಾವು ಹೊರಡಬೇಕು. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಧನ್ಯವಾದಗಳು. ಈ ವಿಡಿಯೋವನ್ನ ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಈ ವಿಚಾರ ತಿಳಿಯಲಿ.